ನಮಸ್ತೆ, ನಾನು ನಿಮ್ಮ ಪ್ರೀತಿಯ ತೇಜು. ತೇಜೂಸ್ ಬ್ರೈಟ್ ಐಡಿಯಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಾಳೆದಿಂಡು ಪಲ್ಯವನ್ನು ಮಾಡ್ತಾ ಇದ್ದೀನಿ. ಬಾಳೆದಿಂಡು ಪಲ್ಯ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ, ಹೇಗೆ ಮಾಡೋದು ಅಂತ. ಬಾಳೆದಿಂಡು ಔಟರ್ ಲೇಯರ್ನೆಲ್ಲ ತೆಗೆದು ಮಧ್ಯೆ ಬೆಳಿ ಭಾಗ ಮಾತ್ರ ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ನೀರಿನಲ್ಲಿ ಹಾಕಿದ್ರಿಂದ ಬಾಳೆದಿಂಡು ಸ್ವಲ್ಪನೂ ಕೂಡ ಕಪ್ಪಾಗಿಲ್ಲ. ಇವಾಗ ಹುರುಳಿಕಾಳು ಜೊತೆಗೆ ಬಾಳೆದಿಂಡು, ನೀರು, ಸ್ವಲ್ಪ ಸಾಲ್ಟ್ ಸೇರಿಸಿ 2 ಅಥವಾ 3 ವಿಷಲ್ ಬೇಯಿಸ್ಕೊಳ್ಬೇಕಾಗತ್ತೆ. ಅಲ್ಲಿಯವರೆಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು 15 ಎಸಲಷ್ಟು ಬೆಳ್ಳುಳ್ಳಿ, ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಸ್ವಲ್ಪ ಕರಿಬೇವನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಪಲ್ಯದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ನೀರು ಹಾಕೊಳ್ದಿರ ರುಬ್ಕೊಳ್ಬೇಕಾಗತ್ತೆ. ಬಾಳೆದಿಂಡು ದೇಹಕ್ಕೆ ತುಂಬಾ ಒಳ್ಳೆಯದು. ರೆಗ್ಯುಲರ್ ಆಗಿ ತಿಂತಾ ಬಂದರೆ ಈ ಬಾಳೆದಿಂಡಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ಸ್ ಇರೋರು, ಯೂರಿನ್ ಇನ್ಫೆಕ್ಷನ್ಸ್ ಇರೋರು, ಕಿಡ್ನಿ ಸ್ಟೋನ್ಸ್ ಇರೋರು ಮತ್ತು ಹೊಟ್ಟೆಲಿ ಏನಾದರೂ ಅಲ್ಸರ್ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಬಾಳೆದಿಂಡು ಜ್ಯೂಸ್ ಅಥವಾ ಬಾಳೆದಿಂಡು ಪಲ್ಯ ಮಾಡ್ಕೊಂಡು ತಿಂತಾ ಬರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಬಾಳೆದಿಂಡು ಜ್ಯೂಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಇವಾಗ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇದನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಬಸ್ತಿರೋ ನೀರಿನಲ್ಲಿ ನಾವು ಬಸ್ಸಾರು ಅಥವಾ ಉಪ್ಸಾರನ್ನ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೇಯಿಸೋದು ಬೇಡ. ನಂತರ ಬಾಳೆದಿಂಡು ಮತ್ತು ಹುರುಳಿಕಾಳು ಬೇಯಿಸಿರೋದನ್ನ ಇದಕ್ಕೆ ಹಾಕ್ಕೊಳ್ತಾ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಕಾಯಿ ತುರಿ, ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯ್ದು ಈ ಮಿಕ್ಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ. ನೋಡಿ, ಇವಾಗ ಹೆಲ್ದಿಯಾದ ಬಾಳೆದಿಂಡು ಪಲ್ಯ ರೆಡಿಯಾಗಿದೆ. ಆ್ಯಂಡ್ ತಮ್ನೇಲಲ್ಲಿ ನೋಡಿರೋ ಹಾಗೆ ಇವತ್ತಿನ ಟ್ರಾವೆಲ್ ವ್ಲಾಗ್ ಏನು ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಸ್, ಯು ಆರ್ ರೈಟ್. ನಾವು ಇವತ್ತು ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದು ಮೈಸೂರಿನ ಸ್ನೋ ಸಿಟಿ. ಯಾರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀರಾ, ನ್ಯೂ ಥರ ಇರೋ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಇದ್ದೀರಾ, ಡೆಫಿನೆಟ್ಲಿ ಅವ್ರು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಬನ್ನಿ ಸ್ನೋ ಸಿಟಿ ಮೈಸೂರಿಗೆ. ಪಾರ್ಕಿಂಗ್ ಅಂತೂ ಸಖತ್ ಜಾಗ ಇದೆ. ಇಲ್ಲೇ ನಾವು ಒಳಗಡೆ ಪಾರ್ಕ್ ಮಾಡಿ ವೆಹಿಕಲ್ನ ಸ್ನೋ ಸಿಟಿಗೆ ಎಂಟರ್ ಆದ್ವಿ. ದಿಸ್ ಈಸ್ ಹೌ ಇಟ್ಸ್ ಲುಕ್ಸ್. ಇಲ್ಲಿ ಆಫೀಸ್ ಒಳಗಡೆ ಬಂದರೆ ರೈಟ್ ಸೈಡ್ನಲ್ಲೇ ಟಿಕೆಟ್ ಕೌಂಟರ್ ಇದೆ. ಇವಾಗ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ 650 ಹೇಳ್ತಾ ಇದ್ದಾರೆ. ಹತ್ತತ್ರ ನಮಗೆ 3000 ಸಮಥಿಂಗ್ ಆಯಿತು. ಇಲ್ಲಿ ಇವಾಗ ನಮ್ಮದು ಲಗೇಜ್ ಏನಿತ್ತು ಅದನ್ನು ಇಡೋದಕ್ಕೆ ಲಾಕರ್ ತೊಗೊಂಡಿದ್ದೀವಿ ಎಕ್ಸ್ಟ್ರಾ ಪೇ ಮಾಡಿಕೊಂಡು. ಆ್ಯಂಡ್ ಇಲ್ಲಿ ಒಂದೇ ಮೊಬೈಲ್ ಅಲೋ ಮಾಡೋದು, ಕ್ಯಾರಿ ಥಿಂಗ್ಸ್ ಲೈಟ್. ನಾವಿವಾಗ ಎಕ್ಸ್ಟ್ರಾ ಪೇ ಮಾಡಿಕೊಂಡು ಇನ್ನೊಂದು ಮೊಬೈಲ್ನ ತೊಗೊಂಡು ಬರ್ತಾಯಿದ್ದೀವಿ. ಇವತ್ತು ತುಂಬಾ ಕ್ರೌಡ್ ಇತ್ತು. ನೋಡ್ತಾ ಇದ್ರಲ್ಲ ಎಷ್ಟೊಂದು ಕ್ರೌಡ್ ಇದೆ ಅಂಥೇಳಿ. ಒಂದು ಸೆಷನ್ಗೆ ಇಷ್ಟು ಕ್ರೌಡ್ ಇದೆ. ಕಂಟಿನ್ಯೂಸ್ 1 ಅವರ್ ಶೋ ಇದು. 1 ಅವರ್ ಆದಮೇಲೆ ಬ್ರೇಕ್ ಕೊಟ್ಟು ನೆಕ್ಸ್ಟ್ ಎಂಟ್ರಿ ಇರುತ್ತೆ. ಒಂದು ಸೆಷನ್ಗೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನಾವಿವಾಗ ಇಲ್ಲಿ ಜಾಕೆಟ್, ಗಮ್ ಬೂಟ್ಸ್, ಗ್ಲೌಸ್ ದೀಸ್ ಆರ್ ಗಿವನ್ ಹಿಯರ್. ಸಾಕ್ಸ್ ಕೂಡ ಹೊಸ ಪೇರ್ ಸಿಗುತ್ತೆ, ನಾವು ಅದನ್ನು ತೊಗೊಂಡು ಬರ್ಬೋದು. ನಮ್ಮ ಗ್ಯಾಂಗ್ ಇವಾಗ ಸ್ನೋ ಸಿಟಿ ಒಳಗಡೆ ಎಂಟರ್ ಆದ್ವಿ. ನನಗಂತೂ ಸಖತ್ ಸ್ನೋಫಾಲ್ ಆಗ್ತಾ ಇರೋ ಏರಿಯಾ, ಲೈಕ್ ಕಾಶ್ಮೀರ್ಗೆ ಬಂದಿದ್ದೀವೇನೋ ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆ. ಕೆಲವೊಂಥರ ಪ್ಲೇಸಸ್ನ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಇಲ್ಲಿ ಫೋಟೋ ತೊಗೊಳಕ್ಕೆ ಅಂತೇಳಿ. ಲೈಕ್ ಈಗ್ಲೂ ಸ್ಕೀ ಬೈಕ್ಸ್ ಈ ಥರದ್ದು ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋ ತೊಗೊಳಕ್ಕೆ, ಮತ್ತು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಈ ಥರ ಪ್ಲೇಸಸ್ಲಿ ಕೆಲವೊಂದಷ್ಟು ಫೋಟೋಸ್ನ ತಗೊಳ್ಳೋದ್ರಿಂದ ನಾವು ಮಕ್ಕಳ ಜೊತೆಗೆ ಸೇರಿಕೊಂಡು ಮಕ್ಕಳಾಗ್ಬಿಟ್ಟಿದ್ದೀವೇನೋ ಅನಿಸ್ತಾ ಇದೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ರೆಡಿ ಟು ಗೆಟ್ ಎಕ್ಸ್ಪೀರಿಯನ್ಸ್ ಆಫ್ ಐಸ್ ಈಗ್ಲೂ. ಈ ಈಗ್ಲೂ ಅಂತೂ ಚಿಕ್ಕದಾಗಿ ಚೊಕ್ಕವಾಗಿ ಕಟ್ಟಿದ್ದಾರೆ. ಎಸ್ಕಿಮೋಸ್ ಮನೆಗಳು ಹೇಗಿರುತ್ತೋ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಇಲ್ಲಿ ಒಳಗಡೆ ಈಗ್ಲೂನ ಕಟ್ಟಿದ್ದಾರೆ. ನಾವಿವಾಗ ಈಗಲೂ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೊಂದು LED ಲೈಟ್, ಗ್ರೀನ್ ಕಲರ್ ಲೈಟ್ನ ಫೋಕಸ್ ಮಾಡಿದ್ದಾರೆ. ನಾವು ಇಲ್ಲೊಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲೊಂದು ಸ್ಕೀ ಬೈಕ್ ಇದೆ. ಓಡಿಸೋದಕ್ಕಂತೂ ಆಗಲ್ಲ, ಡಿಸ್ಪ್ಲೇಗಂತೂ ಇಟ್ಟಿದ್ದಾರೆ. ಈ ಬೈಕ್ ರೈಡಿಂಗಿಂದ ತುಂಬಾ ಮಜಾ ಬಂತು. ಮಕ್ಕಳ ಜೊತೆಗೆ ಕೆಲವೊಂದಷ್ಟು ಫೋಟೋಸ್ನ ತೆಕ್ಕೊಂಡ್ವಿ. ಇಲ್ಲಿ ಬ್ರಿಡ್ಜ್ ಕೂಡ ಇದೆ. ಸ್ಟೆಪ್ಸ್ ಹತ್ಕೊಂಡು ಬಂದರೆ ಈ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಸ್ನೋ ಫಾಲ್ಸ್ನಲ್ಲಿ ಬ್ರಿಡ್ಜ್ ಇದ್ದರೆ ಹೇಗಿರುತ್ತೋ ಆ ಥರದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಾಗೆ ಇದೇ ಸ್ಟೆಪ್ಸ್ ಲೆಫ್ಟ್ಗೆ ಸ್ಲೈಡ್ ಕೂಡ ಇದೆ. ನಾವು ಈ ಸ್ಲೈಡ್ನಲ್ಲಿ ಏನು ಆಟ ಆಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮಕ್ಕಳು ಸ್ವಲ್ಪ ಹೆದರ್ಕೊಳ್ತಾ ಇದ್ರು. ಸೊ ಅದರಿಂದಾಗಿ ನಾವು ಅಲ್ಲಿಂದ ಕೆಳಗಡೆಗೆ ಬಂದ್ವಿ. ಇವಾಗ ನಾವು ಜಸ್ಟ್ 650 ರುಪೀಸ್ನಲ್ಲಿ ಮೈಸೂರಿನಲ್ಲೇ ಕೂತ್ಕೊಂಡು ಕಾಶ್ಮೀರನ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಈ ಸ್ನೋ ಸಿಟಿಗೆ ಒಂದ್ಸಲ ವಿಸಿಟ್ ಮಾಡ್ತಾ -7 ಡಿಗ್ರಿ ವೆದರ್ನ ವೀಕೆಂಡ್ಸಲ್ಲಿ ಜಸ್ಟ್ 650 ರುಪೀಸ್ಗೆ ಈ ಹೊಸ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಬಹುದು. ಹಾಗೆ ಕಂಟಿನ್ಯೂಸ್ ಆಗಿ ಇಲ್ಲಿ ಸಾಂಗ್ಸ್ನ ಹಾಕ್ತಾ ಇರ್ತಾರೆ. ನಾವು ಒಳ್ಳೆ ಡ್ಯಾನ್ಸ್ ಮಾಡಿಕೊಂಡು 1 ಅವರ್ ಶೋನಲ್ಲಿ ಒಂದ್ಸಲ ಐಸ್ ಸ್ಪ್ರೇ ಕೂಡ ಮಾಡ್ತಾರೆ. ಅವಾಗಂತೂ ಸೂಪರಾಗಿರುತ್ತೆ. ನಮ್ಮ ಮಕ್ಕಳು ನೋಡ್ತಾ ಇರ್ಬೋದು, ಇಲ್ಲಿ ಐಸ್ ಮೇಲೆ ಬಿದ್ಕೊಂಡು ಬತ್ತಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಬ್ರಿಗೊಬ್ರು ಐಸ್ ಬಾಲ್ನ ಮಾಡ್ಕೊಂಡು ಆಟಾಡ್ತಾ ಇರೋದನ್ನು ನಾನು ಮತ್ತು ಸಿಸ್ಟರ್ ಇಬ್ಬರು ಕೂಡ ಇಲ್ಲೇ ಪ್ಲೇ ಮಾಡ್ತಿದ್ದ ಕೆಲವೊಂದಷ್ಟು ಸಾಂಗ್ಸ್ಗೆ ಸ್ಟೆಪ್ಸ್ ಹಾಕಿ ಒಳ್ಳೆ ಡ್ಯಾನ್ಸ್ ಮಾಡ್ತಾ ವಿಡಿಯೋ ಕೂಡ ಮಾಡ್ಕೊಂಡ್ವಿ.
ವಿ ಆರ್ ಬ್ಯಾಕ್ಔಟ್ ಬೂಟ್ಸ್ ಆ್ಯಂಡ್ ಜಾಕೆಟ್ಸ್. ಇಲ್ಲಿಂದ ನಾವಿವಾಗ ಹೊರಗಡೆ ಬಂದ್ವಿ. ಇಲ್ಲಿ ಸೀಲ್ ಮೇಲೆ ಕೂತ್ಕೊಂಡು ಫೋಟೋಸ್ ತಗೊಳ್ತಾ ಇದ್ದಾರೆ ಮೂವರು ಕೂಡ. ಆ್ಯಂಡ್ ಇಲ್ಲೇ ಫುಡ್ ಕೌಂಟರ್ ಕೂಡ ಇದೆ. ನಮಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಇಲ್ಲೇ ನೂಡಲ್ಸ್ ಮಿಕ್ಸ್ ಮತ್ತು ಕಾಫಿನ ಆರ್ಡರ್ ಮಾಡಿ ಲಂಚ್ನ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಸಖತ್ತಾಗಿರೋ ಫೋಟೋಸ್ ತೆಗಲಿಕ್ಕೆ ಐ ಇಲ್ಯೂಷನ್ ರೂಮ್ ಇದೆ. ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ಕೆಲವೊಂದಷ್ಟು ಫೋಟೋಸ್ನ ತೆಗೆದಿರೋದನ್ನ ವಿಡಿಯೋ ಎಂಡ್ನಲ್ಲಿ ಹಾಕಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ನಾವು ತಗೊಂಡಿದ್ದ ಇವತ್ತಿನ ಟಿಕೆಟ್ ಕಾಂಬೋನಲ್ಲಿ ಮಿರರ್ ಮೇಜ್ ಕೂಡ ಆ್ಯಡ್ ಆಗಿತ್ತು. ಸೊ ಇವಾಗ ಮಿರರ್ ಮೇಜ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಯಾವ ಕಡೆಯಿಂದ ಬರ್ತಾ ಇದ್ದೀವೋ ಯಾವ ಕಡೆ ಹೋಗ್ತಾ ಇದ್ದೀವೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಪುನಃ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರ್ತಾ ಇದ್ವಿ. ಸೊ ಎಲ್ಲಿ ನೋಡ್ತಾ ಇದ್ರು ನಮ್ಮ ರಿಫ್ಲೆಕ್ಷನ್ನೇ ಕಾಣ್ತಾ ಇದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವತ್ತಿನ ದಿನನ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. 1 ಅವರ್ನ ನಾವು ಸ್ನೋ ಸಿಟಿ ಒಳಗಡೆ ಕಳೆದದ್ದು, ಮತ್ತು ಫೋಟೋ ಗ್ಯಾಲರಿ ಒಳಗಡೆ ಒಂದು 45 ಮಿನಿಟ್ಸ್ ಕಳೆದದ್ದು, ಮತ್ತು ಇವಾಗ ಮಿರರ್ ಇಮೇಜ್ ಒಳಗಡೆ ಈ ಥರ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದೆ. ಮಕ್ಕಳು ಕೂಡ ತುಂಬ ಫೋಟೋಸ್ನ ತಗೊಳ್ತಾ ಇದ್ದಾರೆ. ಎಲ್ಲೆಲ್ಲೂ ನಾವೇ ಅಂತ ಅನ್ನಿಸ್ತಿದೆ. ತುಂಬ ಕೂಲಾಗಿತ್ತು. ಇಲ್ಲಿಂದ ಮುಂದೆ ಹೆಜ್ಜೆ ಇಡ್ತಾ ಹೋದರೆ ನಮಗೆ ಸಿಗೋದು ಗ್ಯಾಲಕ್ಸಿ ಪಾರ್ಕು. ಇದನ್ನು ಕ್ರಾಸ್ ಮಾಡುವಾಗ ನನಗಂತೂ ಸ್ವಲ್ಪ ತಲೆ ತಿರುಗ್ತಾ ಇದ್ದಂಗೆ ಅನ್ನಿಸ್ತಾ ಇತ್ತು. ಮಕ್ಕಳು ಕೂಡ ಇದನ್ನು ಕ್ರಾಸ್ ಮಾಡೋಕ್ಕೆ ಹೆದರ್ಕೊಳ್ತಾ ಇದ್ರು. ಅಲ್ಲಿವರೆಗೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ನಾವು ಇದನ್ನು ಕ್ರಾಸ್ ಮಾಡಿದ್ವಿ. ಸೊ ಸ್ನೇಹಿತರೆ, ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.